ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನಾನು ಮಂಜುಳಾ ಮುರಳಿ ಮೋಹನ್. ವೆಲ್ಕಮ್ ಟು ಮಂಜುಸ್ ವ್ಲಾಗ್. ನೆನ್ನೆ ಮಾರ್ಕೆಟಿಗೆ ಹೋಗಿದ್ದೆ. ಮಾರ್ಕೆಟಿಂದ ಹೂ ತೊಗೊಂಡು ಬಂದಿದ್ದೆ. ಮಲ್ಲಿಗೆ ಹೂವೆಲ್ಲ ತಂದಿದ್ದೆ. ನಾನೇ ರಾತ್ರಿ ಎಲ್ಲ ಕುತ್ಕೊಂಡು ಹೂ ಕಟ್ಟಿಟ್ಟೆ. ನೆನ್ನೆನೇ ನಾನು ದೇವ್ರ ಫೋಟೋ ಎಲ್ಲ ಒರೆಸಿ ಕ್ಲೀನ್ ಮಾಡಿಟ್ಕೊಂಡೆ. ನಾಳೆ ಬೆಳಿಗ್ಗೆಗೆ ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಅಂಥೇಳಿ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಇವತ್ತು ಬೆಳಿಗ್ಗೆ ಇದ್ದಾಗ 3 ಗಂಟೆ ಟೈಮು. ಮನೆ ಕೆಲಸ ಎಲ್ಲ ಮುಗಿಯೋದ್ರೊಳಗಡೆ ಅರ್ಧ ಗಂಟೆ ಆಯಿತು. ಈಗ ಸ್ನಾನಕ್ಕೆ ಹೋಗ್ತಿದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಮನೆ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಕುಂಕುಮ ಇಟ್ಕೋಬೇಕು. ನೋಡಿ ಟೈಮ್ ಆಗ್ತಿದೆ. ಈಗ ಫೋಟೋನ ಒಂದು ಸಾರಿ ಹಾಗೆ ಸುಮ್ಮನೆ ಒರೆಸ್ಕೊಂಡಿದ್ದೀನಿ. ಈಗ ಗಂಧ ಇಡ್ತಾಯಿದ್ದೀನಿ. ಗಂಧಕ್ಕೆ ನಾನು ತುಪ್ಪ ಹಾಕ್ಕೊಂಡು ಕಲಸಿ ನಾನು ಗಂಧ ಇಡ್ತಾಯಿದ್ದೀನಿ. ಹೀಗಿಡೋದ್ರಿಂದ ಗಂಧ ಆಗಲಿ ಅರಿಶಿನ ಆಗಲಿ ಕುಂಕುಮ ಆಗಲಿ ತುಂಬ ಚೆನ್ನಾಗಿ ಫೋಟೋ ಮೇಲೆ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ದೇವ್ರ ಫೋಟೋ ತುಂಬ ಕಳೆಯಾಗಿ ಕಾಣುತ್ತೆ. ಒಂದು ಸಾರಿ ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ದೇವ್ರ ಫೋಟೋಗಳಿಗೆಲ್ಲ ಗಂಧ ಇಟ್ಟಿದ್ದಾಯಿತು. ಒಂದೊಂದು ವಾರ ಒಂದೊಂದು ಥರ ಗಂಧ ಇಡ್ತೀನಿ, ಅರಿಶಿನ ಇಡ್ತೀನಿ, ವಿಭೂತಿ ಇಡ್ತೀನಿ. ಈಶ್ವರನಿಗೆ ಮಾತ್ರ ವಿಭೂತಿನೇ ಇಡೋದು. ಆದರೆ ಈ ಸಾರಿ ಗಂಧನೂ ಇಟ್ಟಿದ್ದೀನಿ. ಗಂಧ ವಿಭೂತಿ ಗಂಧ ಬಂದು ತುಂಬ ರೇರಾಗಿಡ್ತೀನಿ. ಆದಷ್ಟು ನಾನು ವಿಭೂತಿ ಹೆಚ್ಚಿಗೆ ಇಡೋದು. ಈಶ್ವರ ವಿಭೂತಿ ಪ್ರಿಯ ಅಲ್ವಾ, ಅದಕ್ಕೆ. ಆದರೆ ಇವತ್ತು ಗಂಧ ಇಟ್ಬಿಟ್ಟೆ. ಗಂಧ ಇಟ್ಟು ಎಲ್ಲ ದೇವ್ರ ಫೋಟೋಗೂ ಕೂಡ ಗಂಧ ಇಟ್ಟಿದ್ದೀನಿ. ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಲಕ್ಷ್ಮೀ ಚೊಂಬಿಗೆ ದೀಪಗಳಿಗೆಲ್ಲ ನಾನು ಗಂಧ ಇಟ್ಟು ಕುಂಕುಮ ಇಟ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಗಂಧ ಇಟ್ಟಿದ್ದಾಯಿತು. ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆ ನೋಡೋದಕ್ಕೆ ಒಂದು ಕಳೆ ಬರುತ್ತೆ. ಶುಕ್ರವಾರ ಪೂಜೆ ಮಾಡುವಾಗ ಮಹಾಲಕ್ಷ್ಮಿ ಕಳೆ ಕಾಣುತ್ತೆ ಕಳಶದಲ್ಲಿ. ಕಳಶ ನೋಡೋಕ್ಕೆ ಒಂದು ಸಂತೋಷ ಆಗುತ್ತೆ, ಮನಸ್ಸಿಗೆ ತುಂಬ ನೆಮ್ಮದಿ ಆಗುತ್ತೆ. ನಾನು 1 ವರ್ಷದಿಂದ ಕಳಶ ಇಟ್ಟಿರಲಿಲ್ಲ. 1 ವರ್ಷದಿಂದ ಕಳಶ ಇಡೋ ಹಾಗಿರಲಿಲ್ಲ. ಮತ್ತು ಇವತ್ತಿಂದನೇ ಇಟ್ಟಿರೋದು ನಾನು. ಆಷಾಢ ಶುಕ್ರವಾರ ಶುರುವಾಗಿದೆ ಅಂಥೇಳಿ. ಕಳಶನ ಕೆಲವರು ಬಂದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬದಲಾಯಿಸ್ತಾರೆ, ಪೌರ್ಣಮಿಯಿಂದ ಪೌರ್ಣಮಿಗೆ ಬದಲಾಯಿಸ್ತಾರೆ, ಅಥವಾ ಅಮಾವಾಸ್ಯೆಯಿಂದ ಪೌರ್ಣಮಿಗೆ ಬದಲಾಯಿಸ್ತಾರೆ. ಕೆಲವರು ಪ್ರತಿ ಶುಕ್ರವಾರ ಕೂಡ ಕಳಶ ಬದಲಾಯಿಸ್ತಾರೆ. ನಾನೀಗ ಕಳಶ ಇಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಅಕ್ಷತೆ ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಒಂದು 3 ಹನಿಯಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಕ್ಷತೆ ಆಗುತ್ತೆ. ತುಂಬಾ ಜಾಸ್ತಿ ತುಪ್ಪ ಹಾಕಬಾರ್ದು. ಕೈಗೆ ತುಪ್ಪ ಸಿಗೋಕ್ಕೆ ಶುರು ಆಗುತ್ತೆ. ಹಾಗೆ ನೀರು ಹಾಕ್ಕೊಂಡು ಅಕ್ಷತೆನ ಮಾಡ್ಕೊಳ್ಬಾರ್ದು. ಈಗ ನಾನು ತೋರಿಸಿದ ಮೆಥಡಲ್ಲಿ ಅಕ್ಷತೆ ಮಾಡ್ಕೊಳ್ಳಿ. ಈಗ ನಾನು ತಟ್ಟೆಗೆ ಗಂಧ ಇಟ್ಟು ಕುಂಕುಮ ಇಟ್ಟು ಅಕ್ಕಿ ಹಾಕಿದ್ದೀನಿ. ಅಕ್ಕಿ ಮೇಲೆ ರಂಗೋಲಿ ಬಿಟ್ಕೋತಾ ಇದ್ದೀನಿ ಕಳಶ ಇಡೋದಕ್ಕೋಸ್ಕರ. ಈಗ ಇಲ್ಲಿ ನಾನು ಕಳಶ ಇಡ್ತೀನಿ. ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ. ಶ್ರೀಕಾರ ಹಾಕ್ತಾಯಿದ್ದೀನಿ ನಾನು. ಶ್ರೀ ಹಾಕ್ಕೋಬೋದು, ಸ್ವಸ್ತಿಕ್ ಹಾಕ್ಕೋಬೋದು. ಈಗ ಕಳಶ ಇಟ್ಟಿದ್ದೀನಿ. ಕಳಶಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಒಳ್ಳೆ ನೀರನ್ನು ಹಾಕ್ತಾಯಿದ್ದೀನಿ. ಒಳ್ಳೆ ನೀರನ್ನು ಅಂದರೆ ಶುದ್ಧವಾಗಿ ನಾವು ಕುಡಿಯೋವಂಥ ನೀರನ್ನು ಹಾಕಿ, ನಲ್ಲಿನಲ್ಲಿ ಬರೋವಂಥ ನೀರನ್ನು ಹಾಕಬೇಡಿ. ಕಳಶಕ್ಕೆ ನೀರು ತುಂಬಿಸ್ತಾ ಇದ್ದೀನಿ. ಕಳಶಕ್ಕೆ ನೀರು ತುಂಬಿಸೋದಕ್ಕೂ ಮುಂಚೆ ನಾನು ಶುದ್ಧವಾಗಿರೋವಂಥ ನೀರನ್ನು ಹಿಡಿದು ಅದಕ್ಕೆ ತುಳಸಿ ಎಲೆ ಹಾಕಿದ್ದೆ. ಈಗ ನಾನು ಕಳಶಕ್ಕೆ ನೀರು ತುಂಬಿಸ್ತಾ ಇದ್ದೀನಿ. ಕಳಶಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, 1 ಬಟ್ಲಡಿಕೆ, ಪಚ್ಚಕರ್ಪೂರ, ಹಾಗೆ 1 ಬೆಳ್ಳಿ ಕಾಯಿನ್ ಹಾಕಿದ್ದೀನಿ. ಬೆಳ್ಳಿ ಕಾಯಿನ್ ಇತ್ತು ಅಂದರೆ ಹಾಕ್ಬೋದು, ಇಲ್ಲದೇ ಇದ್ದರೆ 5 ರೂಪಾಯಿನ ಹಿತ್ತಾಳೆ ಕಾಯಿನ್ ಹಾಕಿ ಕೂಡ ಪೂಜೆ ಮಾಡ್ಕೋಬೋದು. ತೆಂಗಿನಕಾಯಿಗೆ ನಾನೀಗ ಅರಿಶಿನ ಹಚ್ಚಿದ್ದೀನಿ. ಅರಿಶಿನ ಹಚ್ಚೋಕ್ಕೂ ಮುಂಚೆ ಮೈದಾ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಂಡು ನೀರು ಥರ ಮಾಡಿಕೊಂಡು ತೆಂಗಿನಕಾಯಿ ಪೂರ್ತಿ ಹಚ್ಚಿ ಅದ್ರ ಮೇಲೆ ಅರಿಶಿನ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಅರಿಶಿನ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಕುಂಕುಮ ಇಟ್ಟಿದ್ದೀನಿ. ಈಗ ದೀಪ ಇಡ್ತಾಯಿದ್ದೀನಿ. ದೀಪ ಇಡೋದಕ್ಕೂ ಮುಂಚೆ ರಂಗೋಲಿ ಹಾಕಿ ರಂಗೋಲಿ ಮೇಲೆ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ದೀಪ ಇಡಬೇಕು. ಯಾಕೆಂದರೆ ದೀಪಂ ಜ್ಯೋತಿಂ ಪರಬ್ರಹ್ಮಂ ಅಂತಾರಲ್ಲ, ದೀಪ ಕೂಡ ಮಹಾಲಕ್ಷ್ಮಿ ಸಂಕೇತ. ಆದ್ದರಿಂದ ದೀಪ ಹಚ್ಚೋದು ಇದೇ ರೀತಿಲಿ ಹಚ್ಚಬೇಕು. ಹೊಸಲು ಪೂಜೆ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಹೊಸಲು. ಟೈಮ್ ಆಗ್ತಾ ಬಂತು. ಬೇಗ ಕೆಲಸ ಮಾಡ್ತಾಯಿದ್ದೀನಿ. 3 ಗಂಟೆಗೆ ಎದುರು ಕೂಡ ಲೇಟ್ ಆಗೋಯ್ತು. ಶುಕ್ರವಾರ ಅಂದರೆ ಒಂದು ಹಬ್ಬದ ಕಳೆ ಬಂದುಬಿಡುತ್ತೆ ಮನೆಗೆ. ದೇವ್ರ ಮನೆಯಂತೂ ಕಳೆಯಾಗಿರುತ್ತೆ. ನನಗೆ ಶುಕ್ರವಾರ ತುಂಬ ಇಷ್ಟ. ಎಲ್ಲ ಕೆಲಸಗಳು ಬೇಗ ಆಗಿಬಿಡುತ್ತೆ. ದೇವ್ರ ಮನೆ ನೋಡೋದಕ್ಕೆ ತುಂಬ ನನಗೆ ಸಂತೋಷ ಆಗ್ತಾ ಇರುತ್ತೆ, ಒಂದು ಸಮಾಧಾನ ಇರುತ್ತೆ. ಎಲ್ಲ ಕೆಲಸ ಪಾಸಿಟಿವ್ ಆಗುತ್ತೆ ಅನ್ನೋ ಫೀಲ್ ಆಗ್ತಿರುತ್ತೆ. ಎಲ್ಲ ಒಳ್ಳೆಯದೇ ಆಗುತ್ತೆ ಅನ್ನೋ ಭಾವನೆಯಲ್ಲೇ ನಾನು ಯಾವತ್ತೂ
ನಾನು ಆದಷ್ಟು ಪಾಸಿಟಿವ್ ವೈಬ್ಸ್ನೇ ಯೋಚನೆ ಮಾಡ್ತೀನಿ. ನೆಗೆಟಿವ್ ಯೋಚನೆ ಮಾಡೋದು ತುಂಬ ಕಡಿಮೆ. ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಹೊರಗಡೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಹೊರಗಡೆ ಬಾಗಿಲಿಗೆ ನಾನಿವತ್ತು ಗೋಮಯನಿಟ್ಟು ಅರಿಶಿನ ಕುಂಕುಮ ಹಚ್ತಾ ಇದ್ದೀನಿ. ಗಂಜಲ ಹಾಗೆ ಗೋಮಯನಿಟ್ಟರೆ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು. ಜ್ಯೇಷ್ಠಾದೇವಿ ವಾಸ ಆಗಲ್ಲ ಅಂತ ಹೇಳ್ತಾರೆ. ಎಲ್ಲಿ ಗೋಮಯ ಹಾಗೆ ಗಂಜಲ ಇರುತ್ತೆ ಅಲ್ಲಿ ಜ್ಯೇಷ್ಠಾದೇವಿ ಇರೋದಿಲ್ಲ, ಜ್ಯೇಷ್ಠಾದೇವಿ ವಾಸ ಕೂಡ ಮಾಡಲ್ಲ. ಮಹಾಲಕ್ಷ್ಮಿ ನೆಲೆ ಇದು, ಮಹಾಲಕ್ಷ್ಮಿ ಸ್ಥಾನ ಇದು ಅಂತ ಹೇಳ್ತಾರೆ. ಆದ್ದರಿಂದ ಮತ್ತು ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಏನಾದರೂ ಇತ್ತು ಅಂದರೂ ಕೂಡ ಮನೆಯಿಂದ ಬರೋದಿಲ್ಲ, ಮನೆ ಹೊಸ್ಲು ದಾಟಲ್ಲ. ಅರಿಶಿನ ಕುಂಕುಮ ಹಚ್ಚಿ ಗೋಮಯಲ್ಲಿ ಇಟ್ಟಿದ್ರೆ ಯಾವುದೇ ರೀತಿ ಕಣ್ಣು ಕೆಲವ್ರ ದೃಷ್ಟಿ ಆಗಿರ್ಬೋದು, ದೋಷ ಆಗಿರ್ಬೋದು, ಈ ಥರದ್ದು ಯಾವುದು ಕೂಡ ನಮ್ಮ ಮನೆ ಮೇಲೆ ಆಗಲಿ ನಮ್ಮ ಮನೆ ಜನರ ಮೇಲೆ ಆಗಲಿ ಬರೋದಿಲ್ಲ. ಮೇನಿಗೆ ಹೊಸ್ಲಿಂದಾನೇ ಎಲ್ಲ ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ ಅಂತಾರೆ. ನಾನಿವತ್ತು ಮನೆ ತುಂಬ ಗಂಜಲನ ಹಾಕಿದ್ದೀನಿ. ಗಂಜಲ ಎಲ್ಲ ಚುಮ್ಮಿಸಿ ಗೋಮಯನಿಟ್ಟು ಗೋಮಯಕ್ಕೂ ನಾನು ಅರಿಶಿನ ಕುಂಕುಮ ಹೂವಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ಶುಕ್ರವಾರ ನೀವು ಗೋಮಯನಿಡಿ. ಮುಂಚೆ ಎಲ್ಲ ನಾವು ಬಾಗಿಲಿಗೆ ಸಗಣಿ ಸಾರಿಸಿ ರಂಗೋಲಿಗಳಿಡ್ತಿದ್ವಿ. ಆಗೆಷ್ಟು ಪಾಸಿಟಿವ್ ವೈಬ್ಸ್ ಬರ್ತಾಯಿತ್ತು, ನೋಡೋದಕ್ಕೆ ಎಷ್ಟು ಅಂದವಾಗಿ ಕಾಣಿಸ್ತಾ ಇತ್ತು. ಈಗೆಲ್ಲ ಅದು ಹೋಗ್ಬಿಟ್ಟಿದೆ. ಮನೆ ಬಾಗಿಲಲ್ಲೆಲ್ಲ ಏನೂ ಮಾಡೋಕ್ಕಾಗಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲಿ ಗೋಮಯನಿಟ್ಟರೆ ತುಂಬ ಒಳ್ಳೆಯದು. ಆದಷ್ಟು ಪ್ರತಿ ಶುಕ್ರವಾರ ಹಬ್ಬಗಳಲ್ಲಿ ಎಲ್ಲ ದಿನಗಳಲ್ಲಿ ನೀವು ಲಕ್ಷ್ಮಿಗೆ ಪ್ರಿಯವಾದದ್ರಲ್ಲಿ ಗೋಮಯ ಕೂಡ ಒಂದು ಇಟ್ಟು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಹೊಸಲು ಪೂಜೆ ಆಯಿತು. ಈಗ ಸ್ಟವ್ವಿಗೆಲ್ಲ ಪೂಜೆ ಮಾಡ್ಕೋತಾ ಇದ್ದೀನಿ. ಮೊದಲು ಅಗ್ನಿ ದೇವಂಗೊಂದು ನಮಸ್ಕಾರ ಮಾಡಿಕೊಂಡು ಹಾಲು ಕಾಯಿಸ್ಬೇಕು. ದೇವಿಗೆ ನಾನು ಹಾಲನ್ನೇ ನೈವೇದ್ಯ ಆಗಿಟ್ಬಿಡ್ತಾ ಇದ್ದೀನಿ. ಹಾಲು ಹಣ್ಣನ್ನು ಇಟ್ಟು ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಬೆಳಿಗ್ಗೆ ನಾನೇನು ಬೇರೆ ನೈವೇದ್ಯ ಮಾಡಲಿಲ್ಲ. ತಾಯಿ ಮಹಾಲಕ್ಷ್ಮಿಗೆ ಹಾಲು ತುಪ್ಪ ಅಂದರೆ ತುಂಬ ಇಷ್ಟ. ಆದ್ದರಿಂದ ಅದನ್ನು ಕೂಡ ತಾಯಿ ಸಮರ್ಪಿಸ್ಕೋತಾಳೆ. ಆದ್ದರಿಂದ ಹಾಲೇ ಇಟ್ಬಿಟ್ಟೆ. ಈಗ ಪೂಜೆ ಕುತ್ಕೊಂಡ್ಬಿಟ್ಟೆ. ಪೂಜೆ 5:45 ಆಗೋಯ್ತು ಟೈಮು. ಪೂಜೆ ಕುತ್ಕೊಂಡಿದ್ದೀನಿ. ಪೂಜೆ ಎಲ್ಲ ಶುರು ಮಾಡಿದ್ದಾಯಿತು. ಮಹಾಲಕ್ಷ್ಮಿಗೆ ಕನಕಾಂಬರ ಹೂ ಅಂದರೆ ತುಂಬ ಇಷ್ಟ. ಆದ್ದರಿಂದ ನಾನಿವತ್ತು ಕಳಶಕ್ಕೆ ಕನಕಾಂಬರ ಹೂ ಮುಡಿಸಿದ್ದೀನಿ. ಎಲ್ಲ ದೇವರಿಗೂ ಹೂ ಮುಡಿಸಿದ್ದಾಯಿತು. ಈಗ ದೀಪ ಹಚ್ಚಬೇಕು. ತುಳಸಿ ವಿಷ್ಣು ಪ್ರಿಯ, ಸೊ ವಿಷ್ಣುಗೆ ನಾನು ತುಳಸಿನಿಟ್ಟೆ, ಹಾಗೆ ಮಹಾಲಕ್ಷ್ಮಿಗೆ ಕನಕಾಂಬರ ಇಟ್ಟೆ. ಈಗ ಎಲ್ಲ ದೇವರಿಗೂ ಹೂ ಮುಡಿಸಿದಾಯಿತು. ದೀಪಕ್ಕೆ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಸಾಧ್ಯ ಆದರೆ ಆದಷ್ಟು ಶುಕ್ರವಾರ ತುಪ್ಪದ ದೀಪನೇ ಹಚ್ಚಿ. ದೀಪ ಹಚ್ಚೋವಾಗ ಒಂದು ಶ್ಲೋಕ ತಿಳಿಸ್ಕೊಡ್ತೀನಿ. ಗೊತ್ತಿರೋರ್ಗಾದರೆ ಓಕೆ, ಗೊತ್ತಿಲ್ಲದಿರೋರಿಗೆ ಯೂಸ್ ಆಗುತ್ತೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ ನಮೋಸ್ತುತೆ. ಈ ಶ್ಲೋಕನ ಹೇಳ್ಕೊಂಡು ದೀಪ ಹಚ್ಚಬೇಕು. ದೀಪಕ್ಕೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ದೀಪ ಹಚ್ಚೋದಕ್ಕೆ ಶುರು ಮಾಡಬೇಕು. ಆದಷ್ಟು ದೀಪ, ಒಂದು ದೀಪ ಕಾಮಾಕ್ಷಿ ದೀಪ, ಹಾಗೆ 2 ದೀಪ, 3 ದೀಪ, 5 ದೀಪ ಅಂತ ಹಚ್ತಾರೆ. ಒಂದೊಂದು ದೀಪಕ್ಕೂ ಒಂದೊಂದು ಥರ ನಮಗೆ ಪುಣ್ಯ, ಆರೋಗ್ಯ, ಐಶ್ವರ್ಯ, ಸಂಪತ್ತು ವೃದ್ಧಿಸುತ್ತೆ ಅಂತ ಹೇಳ್ತಾರೆ. ತಾಯಿಗೆ ನಾನೀಗ ಅಭಿಷೇಕ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ಏಳುವಾಗ ಕರಾಗ್ರೆ ವಸತೆ ಲಕ್ಷ್ಮಿ ಆ ಶ್ಲೋಕನ ಹೇಳ್ಕೋಬೇಕು. ನಾವು ಕಾಲನ್ನು ಕೆಳಗಡೆ ಇಡೋವಾಗಲೂ ಕೂಡ ಭೂದೇವಿಗೆ ನಮಸ್ಕಾರ ಮಾಡಿಕೊಂಡು ಕಾಲನ್ನು ಕೆಳಗಡೆ ಇಡಬೇಕು. ಈ ಚಿಕ್ಕ ಶ್ಲೋಕಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಥವಾ ಮುಂದೆ ಒಂದಿನ ನಾನು ಅದನ್ನೇ ನಿಮಗೊಂದು 2 ನಿಮಿಷದ ಒಂದು ವ್ಲಾಗ್ ಶೇರ್ ಮಾಡ್ಕೊಳ್ತೀನಿ. ತುಂಬ ಪುಟ್ಟದಾಗಿರುತ್ತೆ. ನೀವು ಬೆಳಿಗ್ಗೆ ಎದ್ದಾಗ ಈ ಶ್ಲೋಕಗಳನ್ನ ಹೇಳ್ಕೊಂಡು ಎದ್ದೋಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಊಟ ಮಾಡೋವಾಗ ನಮ್ಮ ಹಿರಿಕರು ಹಾಗೆ ದೊಡ್ಡವರು ಒಂದೊಂದಕ್ಕೂ ಒಂದೊಂದು ಶ್ಲೋಕಗಳನ್ನ ಹೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಪಾಲಿಸಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇರೋವಂಥ ನನ್ನ ಅಕ್ಕ ತಂಗಿರಲ್ಲಿ ನಂದೊಂದು ವಿನಂತಿ ಏನಪ್ಪ ಅಂದರೆ, ತಾಯಿ ಐಶ್ವರ್ಯ ಅಂತಸ್ತು ಕೊಟ್ಟಿದ್ರೆ ಅದ್ಧೂರಿಯಾಗೆ ಮಾಡಿ. ಇಲ್ದಿದ್ರೆ ನಮ್ಮ ಹತ್ರ ಇದಿಲ್ಲ, ಬೆಳ್ಳಿ ಐಟಮ್ ಇಲ್ಲ, ಹಾಗೆ ಚಿನ್ನ ಇಲ್ಲ, ಏನೇನೂ ಇಲ್ಲ, ಏನು ಮಾಡೋದು, ಹೀಗೇ ಮಾಡಬೇಕು ಅಮ್ಮನ್ನ ಅಂತ ಏನೂ ಇಲ್ಲ. ಏನಿದೆಯೋ ಅದನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು. ನಾನೀಗ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು.
ಹಾಗೆ 10,000 ರೂಪಾಯಿ 5,000 ರೂಪಾಯಿ ಕೊಟ್ಟು ಮೈಸೂರು ಸಿಲ್ಕ್ ಸೀರೆನೇ ಉಡಿಸ್ಬೇಕು, ಒಡವೆನೇ ಹಾಕಬೇಕು ಅಂತೆಲ್ಲ ಏನಿಲ್ಲ. ನಿಮ್ಮ ಇಷ್ಟಾರ್ಥ, ನಿಮ್ಮ ಶಕ್ತಿ ಏನಿದೆಯೋ ಸಾಲ ಮಾಡಿ, ಅಂದರೆ ಯಾರಾದರೂ ನೋಡ್ತಾರೆ ಅಂತ ಮೆಚ್ಚಿಸೋದಕ್ಕೋಸ್ಕರ ಎಲ್ಲ ತಂದು ಇಡೋದಕ್ಕಿಂತ ತಾಯಿ ಬಯಸೋದು ಭಕ್ತಿ. ದಯವಿಟ್ಟು ಭಕ್ತಿಯಿಂದ ಒಂದು ಫೋಟೋ ಇಟ್ಟು ಈ ವರ್ಷ ನನ್ನ ಕೈಲಾಗಿದ್ದಿಷ್ಟೇ ಅಮ್ಮ ಶಕ್ತಿ ಅಂತ ಹೇಳಿ ಒಂದು ಕಳಶ ಇಟ್ಟು ಕನಕಾಂಬರ ಹೂವು ಹಾಗೆ ದಾಳಂಬ್ರಿ ಹಣ್ಣು, ಲಕ್ಷ್ಮಿಗಿಷ್ಟ ಆಗುವಂಥ ಒಂದು 5 ರೀತಿ ನೈವೇದ್ಯ ನಿಮ್ಮ ಕೈಯಲ್ಲಿ ಇರೋವಂಥ ದುಡ್ಡಲ್ಲೇ ನೀವು ಬೆಳ್ಳಿನೇ ಬೇಡ ಹಿತ್ತಾಳೆ ದೀಪಗಳನ್ನ ಕೂಡ ಇಟ್ಟು ನೀವು ಪೂಜೆ ಮಾಡ್ಬೋದು. ಮಹಾಲಕ್ಷ್ಮಿ ಖಂಡಿತ ನಿಮ್ಗೆ ಅನುಗ್ರಹಿಸ್ತಾಳೆ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀರಾ. ವರ್ಷ ವರ್ಷ ನನ್ನನ್ನು ಉದ್ಧಾರ ಮಾಡು ತಾಯೇ ಅಂತ ಕೇಳಿಕೊಂಡು ಪುಟ್ಟದಾಗಿ ನೀವು ಹಬ್ಬ ಮಾಡಿದ್ರು ಕೂಡ ಭಕ್ತಿ ಇರಬೇಕು. ಅದ್ದೂರಿತನಕ್ಕಿಂತ ಭಕ್ತಿ ಇದ್ದರೆ ತಾಯಿ ಬೇಗ ಅನುಗ್ರಹಿಸ್ತಾಳೆ. ನಿನ್ನೆ ನಾನು ಲಕ್ಷ್ಮೀ ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅನ್ನೋದನ್ನು ತಿಳಿಸಿದ್ದೀನಿ. ಇದನ್ನೆಲ್ಲ ಇಟ್ಟು ನೀವು ಸಿಂಪಲ್ಲಾಗಿ ಪೂಜೆ ಮಾಡಿ ನಿಮ್ಮ ಕೈಯಲ್ಲಿ ಆದಿದ್ದನ್ನು ಇಟ್ಟು ನೀವು ಮಾಡಿದ್ರು ಕೂಡ ಲಕ್ಷ್ಮಿ ಅನುಗ್ರಹ ನಿಮ್ಮ ಮೇಲಾಗತ್ತೆ. ಗೋಮಯದಿಂದ ನಾನು ದೀಪ ಮಾಡಿದ್ದೀನಿ. ಆ ದೀಪನ ಸಂಜೆ ಹಚ್ತೀನಿ. ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಆ ದೀಪನ ಹೇಗೆ ಮಾಡೋದು ಅಂಥೇಳಿ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಲಕ್ಷ್ಮೀ ಪೂಜಾ ಸಾಮಗ್ರಿಗಳು ಏನೇನು ಬೇಕು ಅನ್ನೋದನ್ನು ನಿನ್ನೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮುಂದಿನ ವಾರ ಇದನ್ನೆಲ್ಲ ತಂದು ಇಟ್ಟು ಪೂಜೆ ಮಾಡಿ, ಯಾರು ತಂದಿಲ್ಲ ಅವರು ಮುಂದಿನ ವಾರ ತಂದಿಟ್ಟು ಪೂಜೆ ಮಾಡಿ ಲಕ್ಷ್ಮಿ ಅನುಗ್ರಹ ಖಂಡಿತ ನಿಮ್ಮ ಮೇಲಾಗುತ್ತೆ. ಹಾಗೆ ನಾನು ಬಳೆ 108 ತಂದಿದ್ದೀನಿ, ಕಮಲದ ಬೀಜ 108, ಏಲಕ್ಕಿ 108, ಅರ್ಶಿನದ ಕೊಂಬು 8, ಬಟ್ಲಡಿಕೆ 108 ತೊಗೊಂಡಿದ್ದೀನಿ, ಗೋಮತಿ ಚಕ್ರ 8, ಮೋತಿ ಚಕ್ರ 5, ಶ್ರೀಫಲ 5 ಈ ರೀತಿ ನಾನು ತೊಗೊಂಡಿದ್ದೀನಿ. ನಿಮಗೆ ಶಕ್ತಿ ಇತ್ತು ಅಂದರೆ ನೀವು 108 ತೊಗೊಂಡು ಕೂಡ ದೇವಿಗೆ ಅರ್ಚನೆ ಮಾಡ್ಬೋದು. ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ಸಾಂಬ್ರಾಣಿ ಧೂಪ ಹಾಕಿದರೆ ದೇವ್ರ ಪೂಜೆ ಎಲ್ಲ ಸಂಪೂರ್ಣ ಆಯಿತು ಅಂಥೇಳಿ ಮನೆಗೊಂದು ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ. ನನಗೆ ಸಾಂಬ್ರಾಣಿ ಧೂಪ ಹಾಕೋದು ತುಂಬಾ ಇಷ್ಟ. ಮಹಾಲಕ್ಷ್ಮಿಗೂ ಕೂಡ ಧೂಪ ಹಚ್ಚಿದಾಯಿತು. ತುಂಬ ಚೆನ್ನಾಗಿ ಶುಕ್ರವಾರದ ಬೆಳಿಗ್ಗಿನ ಪೂಜೆ, ಆಷಾಢದ ಮೊದಲನೇ ಶುಕ್ರವಾರದ ಪೂಜೆ ಇವತ್ತು ತುಂಬ ಚೆನ್ನಾಗಾಯಿತು. ನನಗಂತೂ ಮನಸ್ಸಿಗೆ ಸಮಾಧಾನ ಆಯಿತು. ಬೆಳಿಗ್ಗೆಯಿಂದ ಪೂಜೆ ಆಗೋ ತನಕ ಸಮಾಧಾನವೇ ಇರಲಿಲ್ಲ. ದೇವ್ರ ಮನೆ ನೋಡೋದಕ್ಕೆ ತುಂಬ ಕಳಕಳೆಯಾಗಿದೆ. ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.